ಹಾಯ್ ಹಲೋ ನಮಸ್ಕಾರ. ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ರಾಜ್ಯದಲ್ಲಿ ಉಪಚುನಾವಣೆ ಆದ್ಮೇಲೆ ಕಾಂಗ್ರೆಸ್ನಲ್ಲಿ ಏನೂ ಸರಿ ಇಲ್ಲದಂತೆ ಕಾಣಿಸ್ತಾ ಇದೆ. ಒಂದ್ ಕಡೆ ಬಣ ಸಂಘರ್ಷ, ಮತ್ತೊಂದ್ ಕಡೆ ಮುಸ್ಲಿಂ ನಾಯಕರ ಅಸಮಾಧಾನ, ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಹೀಗೆ ಒಂದಾದ ಮೇಲೊಂದರಂತೆ ಕಾಂಗ್ರೆಸ್ಗೆ ಸಂಕಷ್ಟಗಳು ಎದುರಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ, ನಲಪಾಡ್ ನಿವಾಸದ ಮೇಲೆ ಇಡಿ ರೇಡ್, ಹೀಗೆ ಕಾಂಗ್ರೆಸ್ ನಾಯಕರು ಕೂಡ ಯಾವುದಾದ್ರೂ ಒಂದು ತೊಂದರೆಯಲ್ಲಿ ಸಿಕ್ಕಿ ಹಾಕೊಳ್ತಿದ್ದಾರೆ. ಇದೇ ಸಮಯವನ್ನ ಬಳಸಿಕೊಂಡು ಮುಖ್ಯಮಂತ್ರಿ ಬದಲಾಯಿಸುವ ಗೋಜಿಗೂ ಕೆಲವರು ಇಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೆಲ್ಲ ನಡೀತಿರುವಾಗಲೇ ಮಾಟಾ ಮಂತ್ರದ ವಿಚಾರ ಜೋರಾಗಿ ಸದ್ದು ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನೇ ಗಪ್ ಚುಪ್ ಆಗಿಸುವಷ್ಟು ಮಾಟಾ ಮಂತ್ರ ಮಾಡಲಾಗಿದೆಯಂತೆ. ಇದು ನಿಜಾನಾ? ಈ ಕಾಲದಲ್ಲಿ ಇದೆಲ್ಲ ವರ್ಕ್ ಆಗುತ್ತಾ? ಸಿದ್ದರಾಮಯ್ಯನವರು ನಿಜವಾಗಿಯೂ ಸೈಲೆಂಟ್ ಆಗಿದ್ದಾರಾ? ಎಲ್ಲವನ್ನ ಹೇಳ್ತೀವಿ ನೋಡಿ. ಹೌದು, ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಆದಾಗಿನಿಂದ ಏನಾದ್ರೂ ಒಂದು ಅವಾಂತರ ಆಗ್ತಾನೆ ಇದೆ. ಮೊದಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿರುವ ಹಿರಿಯ ನಾಯಕರೇ ಕಾಂಗ್ರೆಸ್ ಅಭ್ಯರ್ಥಿಯನ್ನ ದಾವಣಗೆರೆ ಕ್ಷೇತ್ರದಲ್ಲಿ ಸೋಲಿಸಲು ಹುನ್ನಾರ ನಡೆಸಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರೇ ಆರೋಪ ಮಾಡಿದ್ರು. ಬಳಿಕ ಮುಖ್ಯಮಂತ್ರಿ ನಾಯಕರಾದ ಸಚಿವ ಜಮೀರ್ ಪ್ರಚಾರದಲ್ಲಿ ಸರಿಯಾಗಿ ಭಾಗವಹಿಸಿಲ್ಲ, ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತ ಗಂಭೀರ ಆರೋಪಗಳು ಕೇಳಿಬಂತು. ಇದೆಲ್ಲದರ ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಸೀರ್ ಅಹಮದ್ ಅವರನ್ನ ವಜಾಗೊಳಿಸಲಾಯಿತು. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಯಿತು. ಹೀಗೆ ತಣ್ಣಗಿದ್ದ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಾಭಿಪ್ರಾಯದ ಜ್ವಾಲೆ ದಹಿಸಲು ಶುರುವಾಗಿದೆ. ರಾಜ್ಯದ ವಿಧಾನಸಭಾ ಚುನಾವಣೆಗೆ ಇನ್ನೇನು 2 ವರ್ಷ ಬಾಕಿ ಇದೆ. ಹೀಗಿರುವಾಗಲೇ ಈ ರೀತಿಯ ಗದ್ದಲಗಳು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿದೆ. ಇದೆಲ್ಲ ಗಮನಿಸಿದಾಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ತನ್ನ ಬಣದವರಿಗೆ ಎಷ್ಟೇ ಕಷ್ಟಗಳು ಎದುರಾದ್ರೂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿರುವುದ್ಯಾಕೆ ಅಂತ ಹಲವರು ಪ್ರಶ್ನೆ ಮಾಡ್ತಿದ್ದಾರೆ. ಸಚಿವ ಜಮೀರ್ ಮೇಲೆ ಆರೋಪ ಬಂದಾಗಲೂ ಸುಮ್ಮನಿದ್ರು. ನಸೀರ್ ಅಹಮದ್ ಅವರನ್ನ ಕೆಲಸದಿಂದ ವಜಾಗೊಳಿಸಿದಾಗಲೂ ಮೌನ ವಹಿಸಿದ್ರು. ವರಿಷ್ಠರೇನಾದ್ರೂ ಸಿಎಂ ಮೇಲೆ ಒತ್ತಡ ಹಾಕಿದ್ದಾರಾ ಅನ್ನೋ ಅನುಮಾನಗಳು ಶುರುವಾಗಿದೆ. ಹೀಗಿರುವಾಗಲೇ ಮಾಜಿ ಸಚಿವ ಕೆಎನ್ ರಾಜಣ್ಣನವರು ಅತಿ ದೊಡ್ಡ ಆರೋಪ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಯಾರೋ ಮಾಟಾ ಮಂತ್ರ ಮಾಡಿಸಿರಬೇಕು, ಅದಕ್ಕೆ ಅವರು ಮಾತನಾಡ್ತಿಲ್ಲ, ನನ್ನ ಮೇಲೂ ಇದೇ ರೀತಿ ಪ್ರಯೋಗವಾಗಿತ್ತು ಅಂತ ಹೇಳುವ ಮೂಲಕ ಹೊಸ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಅವರ ಈ ಹೇಳಿಕೆ ತಿಳಿಯಾಗಿದ್ದ ಕಾಂಗ್ರೆಸ್ ಪಾಳೆಯದಲ್ಲಿ ಸುನಾಮಿ ಎಬ್ಬಿಸಿದೆ. ಇದಕ್ಕೆ ಪರ ವಿರೋಧ ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಮಾಟಾ ಮಂತ್ರ ಮಾಡಿಸಿದ್ರೆ ಅದು ರಾಜಣ್ಣನವರೇ ಮಾಡಿಸಿರಬೇಕು ಅಂತ ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ವ್ಯಂಗ್ಯ ಮಾಡಿದ್ದಾರೆ. ಅವರೇ ಯಾವಾಗ್ಲೂ ಸಿಎಂ ಜೊತೆ ಇರ್ತಾರೆ, ಸೊ ಅವರೇ ಮಾಡಿಸಿರ್ಬೇಕು ಅಂತ ಲೇವಡಿ ಮಾಡಿದ್ದಾರೆ. ಆದ್ರೆ ರಾಜಣ್ಣ ಅವರಿಗೆ ಮಾಹಿತಿ ಇರಬೇಕು, ಅದಕ್ಕೆ ಅವರು ಹಾಗೆ ಹೇಳಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹೀಗೆ ಮುಖ್ಯಮಂತ್ರಿಗಳ ಮೇಲೆ ಮಾಟಾ ಮಂತ್ರ ಪ್ರಯೋಗ ಆಗಿದ್ಯಾ ಇಲ್ವಾ ಅನ್ನುವುದರ ಬಗ್ಗೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಿದ್ದಾರೆ. ಈ ಹಿಂದೆಯೂ ಹಲವಾರು ಮುಖ್ಯಮಂತ್ರಿಗಳ ಮೇಲೆ ಈ ರೀತಿ ಮಾಟಾ ಮಂತ್ರ ಪ್ರಯೋಗವಾಗಿತ್ತು ಅನ್ನೋ ಮಾತುಗಳಿವೆ. ಕೆಲವರು ಅದನ್ನೆಲ್ಲ ನಂಬಿ ಶಾಂತಿ ಪೂಜೆಗಳನ್ನ ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಪಕ್ಕಾ ನಾಸ್ತಿಕರು, ಇದನ್ನೆಲ್ಲ ನಂಬೋದೇ ಇಲ್ಲ. ಮುಖ್ಯವಾಗಿ ಅವರಿಗೆ ವಯಸ್ಸಾಗ್ತಾ ಇದೆ, ಆರೋಗ್ಯದಲ್ಲಿ ಏರುಪೇರಾಗುವುದು ಸಹಜ. ಹೀಗಾಗಿ ಮೊದಲಿನಷ್ಟು ಆರೋಗ್ಯವಾಗಿರಲು ಸಾಧ್ಯವಿಲ್ಲ ಅಷ್ಟೇ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದ್ ಕಡೆ ಅಧಿಕಾರ ಹಂಚಿಕೆಯ ಟೆನ್ಷನ್, ಹೈಕಮಾಂಡ್ ಒತ್ತಡವೂ ಕೂಡ ಇದಕ್ಕೆ ಕಾರಣ ಇರಬಹುದು ಅಂತ ವಿಶ್ಲೇಷಣೆ ಕೂಡ ಮಾಡ್ತಾರೆ. ಆದ್ರೆ ನಿಜವಾಗಿಯೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಮಾಟಾ ಮಂತ್ರ ಪ್ರಯೋಗವಾಗಿದ್ಯಾ, ಅವರು ಸೈಲೆಂಟ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಸ್ವತಃ ಸಿದ್ದರಾಮಯ್ಯನವರೇ ಉತ್ತರಿಸಬೇಕಿದೆ. ಇದಾಗಿತ್ತು ಬಾಸ್ ಟಿವಿ ವಿಶೇಷ. ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.